ಇಂದು ನಾನು ಮಕ್ಕಳಿಗೆ ಇಷ್ಟವಾಗುವ ಪೊಟ್ಯಾಟೊ ಸ್ಮೈಲಿ ಮಾಡ್ತಾ ಇದ್ದೇನೆ. ಈ ಆಲೂಗಡ್ಡೆ ಸ್ಮೈಲಿ ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬಹುದು. ಅಂಗಡಿಯಲ್ಲಿ ರೆಡಿಮೇಡ್ ತಂದು ಫ್ರೀಜರಲ್ಲಿಟ್ಟು ನಾವು ಆ ಥರ ತಿನ್ನೋ ಬದಲು ಈ ಥರ ಫ್ರೆಶ್ ಆಗಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಹಾಗಾದರೆ ಬನ್ನಿ ಈ ಪೊಟ್ಯಾಟೊ ಸ್ಮೈಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪೊಟ್ಯಾಟೊ ಸ್ಮೈಲಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಬೇಯಿಸಿರೋ ಆಲೂಗಡ್ಡೆ, ಕರಿಯಲು ಬೇಕಾಗುವಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, 4 ರಿಂದ 5 ಟೇಬಲ್ ಸ್ಪೂನು ಬ್ರೆಡ್ ಕ್ರಮ್ಸು, 4 ರಿಂದ 5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು. ಇಷ್ಟು ಪೊಟ್ಯಾಟೊ ಸ್ಮೈಲಿ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಮೊದಲಿಗೆ ನಾನು ಬ್ರೆಡ್ ಕ್ರಮ್ಸ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ತುಂಬ ಕಡಿಮೆ ರೇಟಲ್ಲಿ ನಾವು ಮನೆಯಲ್ಲೇ ಬ್ರೆಡ್ ಕ್ರಮ್ಸ್ನ ಮಾಡಿಕೊಂಡು 1 ತಿಂಗಳವರೆಗೂ ಇಟ್ಟು ಯೂಸ್ ಮಾಡ್ಬೋದು. ಒಂದು 4 ಪೀಸ್ ಬ್ರೆಡ್ ಪೀಸ್ ಇದ್ದರೆ ಸಾಕು, ನಾವು ಬ್ರೆಡ್ ಕ್ರಮ್ಸ್ನ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಈ ಥರ ಕಲರ್ ಚೆನ್ನಾಗಿ ಬರಬೇಕು, ವೈಟಾಗಿ ಬರಬೇಕು ಅಂದರೆ ಈ ಸೈಡಲ್ಲಿರೋದನ್ನೆಲ್ಲ ಸ್ವಲ್ಪ ಕಟ್ ಮಾಡಬೇಕು. ಈ ಥರ ನಾನು ಚಿಕ್ಕ ಚಿಕ್ಕ ಪೀಸು ಬೇಗ ಡ್ರೈ ಆಗಲಿ ಅಂತ ಚಿಕ್ಕ ಚಿಕ್ಕ ಪೀಸ್ನ ನಾನು ಈ ಥರ ಕಟ್ ಮಾಡಿ ನೋಡಿ ನಾನಿಲ್ಲಿ ತಂದು ಬಿಸಿಲಿಗೆ ಇಟ್ಟಿದ್ದೀನಿ. ಒಂದು 2 ರಿಂದ 3 ಅವರ್ ಈ ಥರ ಬಿಸಿಲಿಗೆ ಇಟ್ಬಿಟ್ರೆ ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ಇದು ಬ್ರೆಡ್ಡು. ನೋಡಿ, ಈಗ ನಾನು ಒಂದು 2 ರಿಂದ 3 ಅವರ್ ಬಿಸಿಲಿಗೆ ಇಟ್ಟು ತಂದಿದ್ದೀನಿ. ನೋಡಿ, ಪೂರ್ತಿಯಾಗಿ ಕಟಿಕಟಿಯಾಗಿ ಆಗಿದೆ. ಈ ಥರ ಕ್ರಿಸ್ಪಿ ಆಗಿಬಿಟ್ರೆ ನಾವು ಇದನ್ನು ಮಿಕ್ಸಿನಲ್ಲಿ ಹಾಕಿ ಒಂದು ಏರ್ ಟೈಟ್ ಡಬ್ಬಿನಲ್ಲಿಟ್ಟು ಬಳಸಿದ್ರೆ 1 ತಿಂಗಳವರೆಗೂ ನಾವು ಈ ಬ್ರೆಡ್ ಕ್ರಮ್ಸ್ನ ಅಡುಗೆಗೆ ಯೂಸ್ ಮಾಡ್ಕೋಬೋದು. ನೋಡಿ, ರೆಡಿಮೇಡ್ ಯಾವ ಥರ ತರ್ತೀವೋ ಅದೇ ಥರ ಸೇಮ್ ಬ್ರೆಡ್ ಕ್ರಮ್ಸು ರೆಡಿಯಾಗಿದೆ. ನೋಡಿ, ತುಂಬ ಈಸಿಯಾಗಿ ಆಗುತ್ತೆ. ಈಗ ನಾನು ಪೊಟ್ಯಾಟೊ ಸ್ಮೈಲಿ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಪೊಟ್ಯಾಟೊನ ಈ ಥರ ಬೇಯಿಸಿರೋ ಪೊಟ್ಯಾಟೊನ ಈ ಥರ ತುರಿಬೋದು, ಇಲ್ಲಾಂದರೆ ಕೈಯಲ್ಲಿ ಸ್ಮ್ಯಾಶ್ ಕೂಡ ಮಾಡ್ಬೋದು. ಇದಕ್ಕೆ ಮೆಜರ್ಮೆಂಟ್ ಅಂತ ಏನಿಲ್ಲ. ಒಂದು 4 ಟೇಬಲ್ ಸ್ಪೂನಷ್ಟು ನಾನು ಬ್ರೆಡ್ ಕ್ರಮ್ಸ್ ಹಾಕ್ತಾಯಿದ್ದೀನಿ, 4 ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಇದು ಅಳತೆ ಅಂತ ಏನಿಲ್ಲ, ಇದು ಗಟ್ಟಿ ಆಗೋವರೆಗೂ ಇದನ್ನು ಹಾಕಿ ಕಲಿಸ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಖಾರವಾಗಿರಲಿ ಅಂದರೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟು ಕೂಡ ಮಾಡ್ಬೋದು. ನೋಡಿ, ಈಗ ರೆಡಿಯಾಗಿದೆ. ಈಗ ನಾನು ಲಟ್ಸ್ಕೊಳ್ಳೋದಕ್ಕೆ ನಾನೊಂದು ಮಣೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ. ಈ ಥರ ಕವರ್ ಮೇಲೆ ನಾವು ಇಟ್ಬಿಟ್ಟು ಲಟ್ಸಿದ್ರೆ ಅದು ಅಂಟಲ್ಲ, ಹಾಗಾಗಿ ನಾವು ಈ ಥರ ಕವರ್ ಸಹಾಯದಿಂದ ಮಾಡ್ಬೋದು. ನೋಡಿ, ತೀರಾ ತೆಳುವಾಗೂ ಮಾಡಬಾರ್ದು, ತೀರಾ ದಪ್ಪ ಕೂಡ ಮಾಡಬಾರ್ದು, ಮೀಡಿಯಮ್ ಸೈಜಲ್ಲಿರಲಿ. ನಿಮ್ಮ ಹತ್ರ ಕಟ್ಟರ್ ಏನಾದರೂ ಇದ್ದರೆ ಕಟ್ಟರಲ್ಲಿ ಕಟ್ ಮಾಡಿ ಮಾಡ್ಬೋದು. ಈ ಥರ ನಾನು ಗ್ಲಾಸ್ ಸಹಾಯದಿಂದ ಈ ಥರ ರೌಂಡ್ ಶೇಪ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕಣ್ಣಿನ ಶೇಪ್ ಕೊಡೋದಕ್ಕೆ ನಾನು ಈ ಥರ ಸ್ಟಿಕ್ ಇತ್ತು, ಈ ಸ್ಟಿಕ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಮನೇಲಿ ಏನಿದೆಯೋ ಅದರಲ್ಲಿ ಮಾಡ್ಬೋದು, ಇಲ್ಲಾಂದರೆ ಸ್ಪೂನಲ್ಲಿ ಕೂಡ ಮಾಡ್ಬೋದು. ನೋಡಿ, ಈಗ ನಾನು ಬಾಯಿ ಆಕಾರ ಮಾಡೋದಕ್ಕೆ ಈ ಸ್ಪೂನ್ ಸಹಾಯದಿಂದ ಸ್ಪೂನಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮಾಡ್ತಾಯಿದ್ದೀನಿ. ಇದು ರೆಡಿಮೇಡ್ ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿನೂ ಆಗುತ್ತೆ, ಇಲ್ಲಾಂದರೆ ಫ್ರಿಜ್ಜಲ್ಲಿಟ್ಟು ತುಂಬ ದಿನ ಇಟ್ಟಿರೋದನ್ನು ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಕೊಡ್ಬೋದು. ನೋಡಿ, ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗರಿಗರಿಯಾಗಿ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ರುಚಿಕರವಾದ ಪೊಟ್ಯಾಟೊ ಸ್ಮೈಲಿ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಮಾಡೋದು ಕೂಡ ಈಸಿ ಇದೆ, ಮಕ್ಕಳು ದೊಡ್ಡವರು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.